ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಶ್ರೀ ಪದ್ಮ ಪಿ ಶೇಷಾದ್ರಿ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಆದಂತಹ ಭಗವಾನ್ ಸರ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರು ಇವತ್ತಿನ ಕಾರ್ಯಕ್ರಮದ ಕುರಿತು ಏನು ವಿಚಾರವನ್ನು ತಿಳಿಸ್ಕೊಡ್ತಾರೆ ನೋಡೋಣ. ಸರ್, ಇವತ್ತು ಕಾರ್ಯಕ್ರಮ ಅದ್ಭುತವಾಗಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡುವಂಥ ನಿಟ್ಟಿನಲ್ಲಿ ಇಷ್ಟು ಜನರನ್ನು ಸೇರಿಸಿ ಇವತ್ತು ಸನಾತನ ಶ್ರೀ ವೈಷ್ಣವ ಸಭಾ ಈ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀರಿ. ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ಸಲ್ಲಿ ಒಂದಷ್ಟು ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳಿಗೆ ನಮಗೆ ದುಡ್ಡು ಕೊಡಲಿಲ್ಲ. ಕಂಪ್ನಿ ವೈಂಡ್ ಅಪ್ ಆಯಿತು, ಇದು. ಸೊ ಒಂದು ದಿವಸ ದಿಢೀರಂತ ಯೋಚನೆ ಮಾಡಿ ಅಟ್ಲೀಸ್ಟ್ ಆ ದುಡ್ಡನ್ನು ಯಾವ ಥರ ಒಳ್ಳೆಯದಕ್ಕೆ ಉಪಯೋಗಿಸಿದ್ರೆ ನೆನೆಸ್ಕೊಳ್ತಾರಲ್ಲ ಅನ್ನೋ ಒಂದು ಕಾರ್ಯಕ್ರಮ ಅಂದರೆ ಈ ಸನಾತನ ಶ್ರೀ ಪದ್ಮ ಪಿ ಶೇಷಾದ್ರಿ ಚಾರಿಟಬಲ್ ಟ್ರಸ್ಟ್ ಶುರು ಮಾಡಿದ್ವಿ. ಅಲ್ಲಿ ಸುಮಾರು 25 ವರ್ಷ ಆಯಿತು ನಮ್ಮ ಟ್ರಸ್ಟ್ ಶುರುವಾಗಿ. ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ವಿ. ಅದರಲ್ಲಿ ಕೋದಂಡರಾಮ ಸೇವಾ ಸಂಘ ಇದು ನಾವು ಅನ್ನೋದು ಟ್ರಸ್ಟಿ ಆಫ್ ದಿಸ್ ಸಂಘ. ಮತ್ತು ಇಲ್ಲಿ ಜಾಗ ಇತ್ತು, ಮತ್ತು ರೆಗ್ಯುಲರಾಗಿ ಯಾಕೆ ಮಾಡಬಾರ್ದು ಅಂಥೇಳಿ ನಮ್ಮ ಗೊತ್ತಿದ್ದವ್ರಿಗೆ, ನಮ್ಮ ಜನಾಂಗಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಪ್ರತಿಭಾ ಪುರಸ್ಕಾರ ಸುಮಾರು 16 ವರ್ಷದಿಂದ ಶುರು ಮಾಡಿದ್ವಿ. ಅದು ರೆಗ್ಯುಲರ್ ನಡ್ಕೊಂಬರ್ತಾ ಇದೆ. ಬಹಳ ಖುಷಿ ಆಗ್ತಾಯಿದೆ. ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ವಿದ್ಯಾರ್ಥಿಗಳು ಈಗ ಪಠ್ಯ ಪುಸ್ತಕದಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಯಾರು ಜೀವನದ ಮೌಲ್ಯಗಳಾಗಲಿ, ಬದುಕಿನ ಪಾಠಗಳ ಯಾರು ಹೇಳ್ಕೊಡೋದಿಲ್ಲ. ಸೊ ಅದನ್ನಾದರೂ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಕಾರ್ಯಕ್ರಮಗಳು ಅರೇಂಜ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಬರೀ ಪುಸ್ತಕದ ಮೇಡಮ್ ಹೇಳಿದಾಗ ಆಗಲೇ ಬರೀ ಮೆಕಾಲೆ ಆವಾಗಿಂದ ಶುರುವಾಗಿದ್ದು ಎಜುಕೇಷನ್ನು ಪೂರ್ತಿ ಹಾಳಾಗಿ ಹೋಗಿದೆ. ಎಜುಕೇಷನು ಸಿಲೆಬಸ್ಸಲ್ಲಿ ಇಲ್ಲವೇ ಇಲ್ಲ. ಸೊ ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಈ ಡಿಗ್ರಿ ಎಲ್ಲ ಒಂದು ಪೀಸ್ ಆಫ್ ಪೇಪರ್ ಇದು. ನಾವು ಏನು ಕಲಿತೀವೋ, ನಮ್ಮ ತಲೆ ಒಳಗೆ ಏನಿದೆಯೋ, ನಮ್ಮ ಬುದ್ಧಿಲಿ ಏನಿದೆಯೋ ಅದೇ ನಮ್ಮನ್ನು ಮೇಲಕ್ಕೆ ತರೋದು. ಅದಕ್ಕೋಸ್ಕರ ಜೀವನದ ಮೌಲ್ಯಗಳನ್ನ, ಬದುಕಿನ ಪಾಠಗಳನ್ನ ಓದಿ ಕೇಳಿ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡ್ರೆ ತುಂಬ ಮೇಲೆ ಬರ್ಬೋದು ಅನ್ನೋದು ಆ ಆಸೆಯಿಂದ ಈ ಕಾರ್ಯಕ್ರಮ ಶುರು ಮಾಡಿದ್ವಿ. ಭಗವಾನ್ ಸರ್, ಒಂದು ಅತ್ಯದ್ಭುತ ಕಾರ್ಯಕ್ರಮಕ್ಕೆ ನೀವು ಕೈ ಹಾಕಿ ಸುಮಾರು 16 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ಎಷ್ಟು ಮಕ್ಕಳಿಗೆ ನೀವು ಪ್ರತಿಭಾ ಪುರಸ್ಕಾರ ಮಾಡಿರ್ಬೋದು? ನಾವು ಇಲ್ಲಿ ಸುಮಾರಾಗಲೇ ಒಂದು ಮೋರ್ ದ್ಯಾನ್ 350 ಸ್ಟೂಡೆಂಟ್ಸ್ ಆಗಿದ್ದಾರೆ ಆಗಲೇ ಇಲ್ಲಿ. ಅದ್ರ ಜೊತೆಗೆ ನಾವೊಂದಷ್ಟು ಹಳ್ಳಿಗಳಲ್ಲೂ ಮಾಡ್ತೀವಿ. ಅದೆಲ್ಲ ತಗೊಂಡ್ರೆ ಸುಮಾರು ಜನ ಆಗ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಟ್ರಸ್ಟಿಂದ ಸುಮಾರು ಒಂದು 15-18 ಆರ್ಗನೈಸೇಷನ್ ವಿ ಆರ್ ಅಸೋಸಿಯೇಟೆಡ್. ಅಂದರೆ ಮೆಂಟಲಿ ರಿಟಾರ್ಡೆಡ್ ಇರ್ಬೋದು, ಬ್ಲೈಂಡ್ ಇರ್ಬೋದು, ಅನಾಥಾಶ್ರಮಗಳಿರ್ಬೋದು. ನಮ್ಮ RSS ಅವ್ರದ್ದು ನೆಲೆ ಹುಡುಗರದು ಆ ಥರ ಮೆಂಟಲಿ ರಿಟಾರ್ಡೆಡು ಸುಮಾರು ಅಸೋಸಿಯೇಷನ್ಗಳ ಜೊತೆಗೆ ಕೈ ಜೋಡಿಸ್ಕೊಂಡು ವಿ ಆರ್ ಡೂಯಿಂಗ್ ಲಾಟ್ ಆಫ್ ಸೋಷಿಯಲ್ ವರ್ಕ್ ಓನ್ಲಿ ಸಿನ್ಸ್ ಲಾಸ್ಟ್ 25 ಇಯರ್ಸ್. ಸೊ ಒಂದು ಈ ಸಂದರ್ಭದಲ್ಲಿ ಕೇಳ್ಬಾರ್ದು, ನನಗೂ ಕೂಡ ಸ್ವಲ್ಪ ಕನ್ಫ್ಯೂಸ್, ಅದಕ್ಕೆ ಕ್ಲಾರಿಫಿಕೇಶನ್ ತಾವೇ ಕೊಡಬೇಕು. ಈಗ ಭಗವಾನ್ ಸರ್ ಪಾಕೆಟ್ ಇಲ್ಲರಷ್ಟು ಕೊಡ್ಬೋದು ಸರ್, ತಮ್ಮ ತಂಡದವರು ಒಂದಷ್ಟು ಕೊಡ್ಬೋದು ಸರ್. ಇವತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು, ಇಡೀ ಕುಟುಂಬಕ್ಕೆ ಒಂದು ಪ್ರೋತ್ಸಾಹ ಎಂಪವರ್ಮೆಂಟ್ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ. ಹಲವಾರು ಸಂಘ ಸಂಸ್ಥೆಗಳು, CSR ಫಂಡ್ಸ್ ಇರ್ಬೋದು, ಹಲವಾರು ಬೇರೆ ಪ್ರೈವೇಟ್ ಕಂಪನಿಗಳು ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹಧನ ಕೊಡ್ತಾ ಬರ್ತಿದೆ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಏನಾದರೂ ಬೇಡಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರತ್ತೋ? ಖಂಡಿತ ನಾವು ಸರ್ಕಾರದಿಂದ ಯಾವುದೇ ಥರದ ಬೇಡಿಕೆನೂ ಇಡಲ್ಲ, ಕೇಳೋಕ್ಕೂ ಹೋಗಲ್ಲ. ಯಾಕೆಂದರೆ ಇದು ನಮ್ಮ ಸ್ವಂತ ಫ್ಯಾಮಿಲಿ ಟ್ರಸ್ಟಿಂದ ನಾವು ಮಾಡ್ತಾ ಇರೋದು. ಇದುವರೆಗೂ ಪಬ್ಲಿಕ್ಕಿನ್ನರೂ ಯಾವುದೋ ಒಂದು ನ್ಯಾಪಸ ತೊಗೊಂಡಿಲ್ಲ. ಈಗ ನನ್ನ ಅತಿ ಸ್ನೇಹಿತರಾದ ಒಬ್ಬರು ಪ್ರಸಾದ್ ಕಾಮತ್ ಅಂತ, ಅವರು ಈಗ ಮುಂದೆ ಬಂದಿದ್ದಾರೆ. ಬಿಕಾಸ್ ಅವ್ರದ್ದೊಂದು ಟ್ರಸ್ಟ್ ಇತ್ತು. ಹಿ ಹ್ಯಾಸ್ ಬಿಕಮ್ ಆಲ್ರೆಡಿ 80 ಇಯರ್ಸ್. ಅವರು ಭಗವಾನ್, ನೀವು ಮಾಡ್ತಿರೋ ಕೆಲಸನ ನೀನು ಮಾಡ್ತಾ ಇಲ್ಲ, ಈಗ ವೈ ನಾಟ್ ವಿ ಮರ್ಜ್ ಆ ಟ್ರಸ್ಟ್ ನಿಮ್ಮ ಇಂಟ್ರೆಸ್ಟ್ ಇದ್ದ. ಅವರು ನಮಗೆ ಜೊತೆ ಕೈಗೊಡಿಸ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಉದ್ದೇಶಗಳಿವೆ. ನಮ್ಮದು ಯತಿರಾಜ್ ಮಠ ಅಂತಿದೆ. ಯತಿರಾಜ್ ಮಠದಲ್ಲಿ SRIRDP ಅಂತ ಇದೆ, ಶ್ರೀ ರಾಮಾನುಜ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಇದೆ. ಅದಕ್ಕೆ ಐ ಆಮ್ ದಿ ಚೇರ್ಮನ್ ಆಫ್ ದ ಟ್ರಸ್ಟ್. ಈ ಪಾಂಡುಪುರ ತಾಲೂಕು ಅಲ್ಲಿ ಕೆರೆ ತೊಂಡುನೂರು ಅಂತ ಇದೆ. ಅಲ್ಲಿ ರಾಮಾನುಜರು 13 ವರ್ಷ ಬಾಳಿದ್ರು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ 22 ವರ್ಷ ಇದ್ದರು. ಅಲ್ಲಿ ನಾವು 16 ವಿಲೇಜ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗಳು ಆಗಲೇ 8 ವರ್ಷದಿಂದ ಅಲ್ಲಿ ಶುರು ಆಗಿದೆ. ಮತ್ತು ಅಲ್ಲಿ 3 ಗೋಶಾಲೆ ಇದೆ, ಸೀನಿಯರ್ ಸಿಟಿಸನ್ಗೆ ಪೆನ್ಷನ್ ಸ್ಕೀಮ್ ಇದೆ, ಮತ್ತು ಸೋಲಾರ್ ಸ್ಟ್ರೀಟ್ ಲೈಟ್ಸು, ಸೋಲಾರ್ ಮನೆಗಳಿಗೆ ಸ್ಟ್ರೀಟ್ ಲೈಟ್ಸ್ ಹಾಕ್ಕೊಡ್ತಾ ಇದ್ದೀವಿ. ಹೀಗೆ ನನಗೆ ಗೊತ್ತಿಲ್ಲದಂಗೆ ದಾರಿ ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ದೇವರು. ರಾಮಾನುಜರೇ ಇರ್ಬೋದು, ನಾರಾಯಣನೇ ಇರ್ಬೋದು, ಪರಮಾತ್ಮ
ಮನೆ ಇರ್ಬೋದು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಶ್ರೀ ಕೋದಂಡರಾಮ ಸಂಸ್ಥೆ ಏನಾದ್ರು ಒಂದು ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಸಂಪತ್ತವ್ರಿಗೂ ಹೇಳ್ತಾ ಇದ್ದೀನಿ. ನಾವು ಏನಾದ್ರು ಮಾಡೇ ಮಾಡ್ತೀವಿ. ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡಿಬೇಕು. ಇದು ಭಾಳ ವಿದ್ಯಾರ್ಥಿಗಳಿಗೆ ಆಸರೆ ಆಗಬೇಕು ಈ ಜಾಗ. ಒಳ್ಳೆ ಹಾಸ್ಟೆಲ್ ಆಗಬೇಕು ಅಂತ ನಮ್ಮ ಆಸೆ ಇದೆ. ಆ ಹಾಸ್ಟೆಲ್ಗೆ ಎಲ್ಲ ಥರದ ತಯಾರಿಗಳನ್ನ ಮತ್ತು ಸಿದ್ಧತೆಗಳನ್ನ ನಾವು ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಐ ದ ಟ್ರಸ್ಟಿ ಆಫ್ ದ ಕೋದಂಡರಾಮ ಸಂಸ್ಥೆಗೆ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳನ್ನ ಮೇಲ್ತರೋಣ. ಅಟ್ಲೀಸ್ಟು ನಮ್ಮ ಸನಾತನ ಧರ್ಮ ಎಲ್ಲೂ ಬಿಟ್ಟು ಹೋಗದೇ ಇರೋ ಥರ ನಾವು ತಯಾರು ಮಾಡೋಣ ಅನ್ನೋ ಒಂದು ಆಸೆಯಿಂದ ಶುರು ಮಾಡ್ತೀವಿ. ಭಗವಾನ್ ಸರ್, ನಮ್ಮ ಜನತಾ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ಕೂಡ ನಾವು ನಿಮಗೆ ಒಂದು ಶುಭಾಶಯವನ್ನು ಕೋರ್ತೀವಿ. ಈ ನಿಮ್ಮ ಹೆಜ್ಜೆ ಒಂದು ಸುಗಮವಾಗಿ ಸಾಗಲಿ. ಸೊ ನಮ್ಮ ಸಹಕಾರ ಕೂಡ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ನೀವು ಸಮಯ ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭಗವಾನ್ ಸರ್ ಅವರ ಮಾತು. ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.